Hey guys, welcome back to my YouTube channel, Yasha Vlogs. ಏನಂದ್ರೆ ಇವತ್ತು ನಮ್ಗೆ ಆಫ್ ಡೇ ಇದೆ ಕಾಲೇಜು ಅನ್ಕೊಂಡಿದೀನಿ, ಗೊತ್ತಿಲ್ಲ ಆಫ್ ಡೇ ಅಂತ ಅನ್ಸುತ್ತೆ. ಬಿಕಾಸ್ ಇವತ್ತು IBM ಪೀಪಲ್ಸ್ ಬರ್ತಾ ಇದ್ದಾರೆ. ಅವರು ಏನೋ ಸರ್ಟಿಫಿಕೇಟ್ ಕೋರ್ಸ್ ಆಫರ್ ಮಾಡ್ತಾರಂತೆ, ಬಟ್ ಅದಕ್ಕೆ ಫೀಸ್ ಇದೆ. ಅಂಡ್ ಕೋರ್ಸ್ ಬಂದ್ಬಿಟ್ಟು ಬಿಸ್ನೆಸ್ ಅನಲಿಸ್ಟ್, ಅದಕ್ಕೆ IBM ಕಡೆಯಿಂದ ಸರ್ಟಿಫಿಕೇಟ್ ಕೊಡ್ತಾರೆ, ಕ್ಲಾಸಸ್ ಮಾಡ್ತಾರೆ. ಬಟ್ ಆದ್ರೆ ಅದಕ್ಕೆ ಫೀಸ್ ತಗೊಳ್ತಾರೆ ಅಂತ ಏನೋ ಇದೆ. ಅವ್ರು ಬಂದು ಹೇಳ್ತಾರೆ ಎಷ್ಟು ಫೀಸು, ಏನೇನಿರುತ್ತೆ ಅಂತ ಎಲ್ಲ. ನಂಗೇನಾದ್ರು ಗೊತ್ತಾದ್ರೆ ಅದೇನು ಅಂತ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಶೇರ್ ವಿತ್ ಯು ಗೈಸ್. ಅದಾದ್ಮೇಲೆ ಇವಾಗ ನಿಮ್ಗೆ ಎಲ್ರಿಗೂ ಗೊತ್ತು, ಎಲ್ಲಾ ಕಡೆ ಆಫರ್ಸ್ ನಡೀತಾ ಇದೆ. ಜೂಡಿಯೋ ಆಗಿರ್ಲಿ, ಡಿ ಮಾರ್ಟ್ ಆಗಿರ್ಲಿ, ವಿಶಾಲ್ ಮಾರ್ಟ್ ಆಗಿರ್ಲಿ, ವೆಸ್ಟ್ ಸೈಡ್ ಆಗಿರ್ಲಿ, ಎಲ್ಲಾ ಕಡೆ ಆಫರ್ಸ್ ಇದೆ ಆಲ್ಮೋಸ್ಟ್ ಈ ಮಂತು. ಸೊ ನಾನು ಅಮ್ಮ ಹೋಗಿದ್ವಿ. ಜೂಡಿಯೋದಲ್ಲಿ ಏನು ಕಲೆಕ್ಷನ್ಸ್ ಇರಲಿಲ್ಲ ಗೈಸ್, ಬಟ್ ಆದ್ರೆ ವಿಶಾಲ್ ಮಾರ್ಟ್ ಅಲ್ಲಿ ತುಂಬಾ ವಿ ಪರ್ಚೇಸ್ ಮೆನಿ ಥಿಂಗ್ಸ್. ಏನ್ ಮಮ್ಮಿ ಮಧ್ಯ ಏನಾಗಲ್ಲ ಮಾಡು. we purchased many things ವಿಶಾಲ್ ಮಾರ್ಟ್ ಅಲ್ಲಿ. ಕ್ಲೋಥಿಂಗ್ಸ್, ಫುಟ್ವೇರ್ಸ್, ಆತರ ಎಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋದೇ ಪರ್ಚೇಸ್ ಮಾಡಿದ್ವಿ. ಸೊ ಐ ಜಸ್ಟ್ ವಾಂಟ್ ಟು ಶೇರ್ ವಿತ್ ಯು ಗೈಸ್ ಏನೇನ್ ತಗೊಂಡ್ವಿ ಅಂತ ಅಂದ್ಬಿಟ್ಟು ಅಷ್ಟೇ. ಅದೆಲ್ಲ ಇದೆ. ಅಂಡ್ ಬ್ಲೌಸ್, ಸ್ಯಾರೀಸ್ ಎಲ್ಲ ನಾನು ತೋರಿಸಿದ್ದೆ ನಿಮ್ಗೆ ಯಾವ್ದೆಲ್ಲ ಸ್ಯಾರೀಸ್ ತಗೊಂಡ್ವಿ ಅಂತ. ಸೊ ಅದ್ರಲ್ಲಿ ಕೆಲವೊಂದು ಸ್ಯಾರೀಸ್ ನ ಸ್ಟಿಚಿಂಗ್ ಕೊಟ್ಟಿದ್ವಿ, ಅದ್ರ ಬ್ಲೌಸ್ ಇಸ್ಕೊಂಡಕ್ಕಿದೆ, ಯಾವ ತರ ಮಾಡ್ಸಿದೀವಿ ಅಂಡ್ ಆಲ್ ಅದು ತೋರಿಸ್ತೀನಿ ನಿಮ್ಗೆ ಈ ಬ್ಲಾಗ್ ಅಲ್ಲಿ. ಆದ್ರೆ ಇಫ್ ಇನ್ ಕೇಸ್ ಬ್ಲೌಸಸ್ ತಗೊಂಡ್ರೆ ಇವತ್ತು ಅಷ್ಟೇ. ಮತ್ತೆ ಹಬ್ಬಕ್ಕೆಲ್ಲ ಸ್ವಲ್ಪ ಪ್ರಿಪರೇಷನ್ಸ್ ಇದೆ, ಏನೇನೋ ಮಾಡ್ಕೊಳ್ತಾರಂತೆ ಅಮ್ಮ. ಅಂದ್ರೆ ಈ ರವೆ ಉಂಡೆ, ಚಕ್ಲಿ, ಕರ್ಜಿಕಾಯಿ, ಈ ತರ ಎಲ್ಲ. ಚಕ್ಲಿ ಎಲ್ಲ ಯೂಶಲಿ ನಾವು ಮಾಡಲ್ಲ ಗೈಸ್, ಬಿಕಾಸ್ ತುಂಬಾ ರಿಸ್ಕ್. ಅದ್ರ ಬದಲು ಸುಮ್ನೆ ಪ್ಯಾಕೆಟ್ ಚಕ್ಲಿ ತಗೊಂಡ್ಬಂದು ಇಟ್ಬಿಟ್ರೆ ಸಾಕು ಅಂತ ಅನ್ಕೊಳ್ತೀವಿ. ಬಟ್ ಏನೋ ಈ ವರ್ಷ ಮಾಡೋಣ ಅಂತಿದ್ದಾರೆ, ಅದೇನ್ ಮಾಡ್ತಾರೆ ಗೊತ್ತಿಲ್ಲ ಸೀರಿಯಸ್ಲಿ. ಲೆಟ್ಸ್ ಸಿ ಈ ವ್ಲಾಗ್ ಅಲ್ಲಿ ಏನೇನೆಲ್ಲ ಇರುತ್ತೆ ಅಂತ. ಪ್ರಾಬಬ್ಲಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ಪ್ಲೀಸ್ ಗೈಸ್ ಒಂದು ಲೈಕ್, ಶೇರು, ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಷ್ಟೇ. ಬನ್ನಿ ಇವಾಗ ನಾನು ಟಿಫನ್ ಮಾಡಬೇಕು. ಕಾಲೇಜಿಗೆ ಆಲ್ರೆಡಿ ಟೈಮ್ ಆಗಿದೆ. ಸೊ ಲೆಟ್ಸ್ ಹ್ಯಾವ್ ಟಿಫನ್, ಆಮೇಲೆ ಕಾಲೇಜ್ಗೆ ಹೋಗೋಣ. ನಮ್ಮ ಮನೇಲಿ ಇವತ್ತು ಟಿಫನ್ ಬಂದ್ಬಿಟ್ಟು ಏನ್ ಗೊತ್ತಾ ಗೈಸ್, ತೋರಿಸ್ತೀನಿ ನಿಮಗೆ. ಟಿಫನ್ ಬಂದು ಚಪಾತಿಗೆ ಬೀಟ್ರೂಟ್ಸ್, ಆಮೇಲೆ ಇದು ಏನಿದು ಬೋರ್ವಿಟಾ. ಇದು ನಾನು ಡೈಲಿ ಕುಡಿತೀನಿ ಮಿಲ್ಕ್ ಅಷ್ಟೇ ಗೈಸ್. ಸೊ ತಿನ್ಬಿಟ್ಟು ಕಾಲೇಜಿಗೆ ಹೋಗಿ ಸಿಗ್ತೀನಿ, ಓಕೆನಾ? ಸೊ ಗೈಸ್ ಸ್ವಲ್ಪ ಮೆಸ್ಸಿ ಆಗಿದೆ ಮನೆ, ದಯವಿಟ್ಟು ತಗೊಳ್ಬೇಡಿ. ಬಿಕಾಸ್ ಇನ್ನೂ ಕ್ಲೀನ್ ಮಾಡಿಲ್ಲ ಗೈಸ್. ಇಷ್ಟು ಬೇಗ ನಾನು ಹೋದ್ಮೇಲೆನೆ ನಮ್ಮ ಮನೆಯಲ್ಲಿ, ಅಂದ್ರೆ ನಾನು ಹೊರಗಡೆ ಎಲ್ಲ ಕಸ ಎಲ್ಲ ಗುಡಿಸ್ತೀನಿ. ನಾನು ಹೋಗೋ ಅಷ್ಟರಲ್ಲಿ ಟಿಫನ್ ರೆಡಿ ಮಾಡಿ ಅಮ್ಮ ಪಾತ್ರೆ ಎಲ್ಲ ತೊಳಿತಾರೆ. ನಾನು ಹೋದ್ಮೇಲೆನೆ ಮನೆಯೆಲ್ಲ ಕಸ ಗುಡಿಸಿ ಒರೆಸೋದು, ಅದಕ್ಕೆ ಸ್ವಲ್ಪ ಮೆಸ್. ಆಮೇಲೆ ಐ ವೆಂಟ್ ಟು ಕಾಲೇಜ್. ರೆಗ್ಯುಲರ್ ಕ್ಲಾಸಸ್ ಇತ್ತು 2 periods. ಆಮೇಲೆ IBM ಪೀಪಲ್ಸ್ ಬಂದರು. ಅವರು ಹೇಳಿದ್ರು ಏನೇನು ಸ್ಟಫ್ಸ್ ಇದೆ, ಏನು ಯೂಸು ಇದೆಲ್ಲ ಮಾಡೋದ್ರಿಂದ ಹಂಗೆ ಹಿಂಗೆ ಅಂತ ಎಲ್ಲ. ಅದೆಲ್ಲ ನಾವು ಕೇಳಿಸ್ಕೊಂಡು ಅದಾದಮೇಲೆ ವಾಟ್ ಹ್ಯಾಪನ್ಡ್ ಇಸ್ ದೇ ಡಿಂಟ್ ಟೋಲ್ಡ್ ದ ಫೀಸ್. ಆಯಿತಾ, ನಿಮ್ಮ ಕಾಲೇಜಲ್ಲಿ ನಿಮ್ಮ ಡೈರೆಕ್ಟರೇ ನಿಮಗೆ ಹೇಳ್ತಾರೆ ಫೀಸನ್ನ. ಸದ್ಯಕ್ಕೆ ವಿ ಆರ್ ನಾಟ್ ಡಿಸೈಡೆಡ್ ಹೆಟ್ ಎಷ್ಟು ಫೀಸು, ಅಂದರೆ ಎಷ್ಟು ಸ್ಟೂಡೆಂಟ್ಸ್ ಸೇರ್ಕೊಳ್ತೀರಾ ಕೋರ್ಸಿಗೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫೀಸ್ ಅಂತ ಎಲ್ಲ. ಆಕ್ಚುಲಿ ವಿ ವರ್ ಇನ್ ಕ್ಲಾಸ್. ನಾವು ಲೇಟಾಗಿ ಬಂದ್ವಿ ಕಾಲೇಜಿಗೆ, ಅಂದರೆ ಆಡಿಟೋರಿಯಮ್ಗೆ. ಸೊ ಅದಕ್ಕೆ ನಮಗೆ ಅವಾಗ ಲಾಸ್ಟ್ ಸೀಟ್ ಸಿಕ್ಕಿತ್ತು. ಬಟ್ ಆದರೆ ಆಮೇಲೆ ಇದ್ದಿದ್ದ ಸೆಷನ್ ಬಂದ್ಬಿಟ್ಟು ನಾನು ಹೇಳ್ದೆ ಅಲ್ವಾ, ಅಲುಮ್ನೈ ಅವರಿಂದ ಒಂದು ಸೆಷನ್ ಇರುತ್ತೆ ಅಂತ ಅಂದ್ಬಿಟ್ಟು. ಅವರು ಬಂದ್ಬಿಟ್ಟು ಮಧ್ಯಾಹ್ನ ಊಟ ಆದಮೇಲೆ ಇದ್ದಿದ್ದು. ಸೊ ಮೆನಿ ಪೀಪಲ್ಸ್ ವರ್ ನಾಟ್ ದೇರ್, ತುಂಬ ಕಮ್ಮಿ ಜನ ಇದ್ದರು. ಅದಕ್ಕೆ ವಿ ವರ್ ಸಿಟ್ಟಿಂಗ್ ಇನ್ ದ ಫ್ರಂಟ್. ಇವ್ರು ಬಂದ್ಬಿಟ್ಟು ಇವರ ಸ್ಟೋರಿ ಎಲ್ಲ ನಂಗೆ ಸಖತ್ ಇಷ್ಟ ಆಯಿತು. ದೇ ಸ್ಟೇ ಇನ್ US.
ಐ ಫೀಲ್ ಅವ್ರ ಮಗಳು ಮಾತಾಡಿದ್ದು ನೋಡಿ ಐ ಫೆಲ್ಟ್ ದಟ್ ಆ ಒಂದು ಆಕ್ಸೆಂಟ್ ಇದೆ ಅಲ್ವಾ ಮಾತಾಡೋದಲ್ಲಿ, ಅದರಲ್ಲೇ ಐ ಫೆಲ್ಟ್ ವಾವ್ ದಿಸ್ ಇಸ್ ನೈಸ್ ಅಂತ. You have to take a bunch of advanced classes. And so in high school, if you want to get into a top college, they make you take some college classes in high school so that you don't have to take them in college. And so probably the mixture of the like intensive schoolwork and then just a lengthy like amount of extracurriculars that you have to focus on while you're also doing this. ನಾನು ಇವಾಗ ಮನೆಗೆ ವಾಪಸ್ ಬಂದೆ. ಇವಾಗ 4:30 ಆಗಿದೆ. ನಮ್ಗೆ ಮತ್ತೆ 2 ಸೆಷನ್ಸ್ ಇತ್ತು, ಆಫ್ ಡೇ ಅಂತ ಹೇಳಿದ್ದೆ. ಬಟ್ IBM ಆದ್ಮೇಲೆ ಇನ್ನೊಬ್ರು ಸೆಷನ್ ತಗೊಂಡಿದ್ರು ನಮ್ಮ ಕಾಲೇಜ್ ಅಲುಮ್ನೈ ಅವರು. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಗಿ ಬಿಟ್ರು. ಸೊ ಲೇಟ್ ಆಗಿ ಮನೆಗೆ ಬಂದೆ. ನಿಮ್ಗೆಲ್ರಿಗೂ ಇರುತ್ತೆ ಅದೊಂದು ಕಾತರ, ಬಿಕಾಸ್ ಎಲ್ಲರೂ ಸ್ಟೂಡೆಂಟ್ಸೇ ನನ್ನ ಬ್ಲಾಗ್ಸ್ ನೋಡ್ತಾ ಇರೋದ್ರಿಂದ ಏನದು IBM, ಏನ್ ಸರ್ಟಿಫಿಕೇಟು, ಏನ್ ಕೋರ್ಸು ಅಂತ ಅದನ್ನ ಹೇಳ್ಬಿಡ್ತೀನಿ. ಫಸ್ಟ್ ಅವರು ಬಂದ್ಬಿಟ್ಟು ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತೆ ಸೈಬರ್ ಕ್ರೈಮ್ ಬಗ್ಗೆ ಒಂದು ಏನೋ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತಾರೆ. ಅದನ್ನ ಕಾಲೇಜಲ್ಲೇ, ನಮ್ಮ ಕಾಲೇಜಲ್ಲೇ ಬಂದು ಅವರು, ಸಾರಿ ಗೈಸ್, ಬಿಕಾಸ್ ಇಲ್ಲಿ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ವಾ ಪಕ್ಕದಲ್ಲಿ, ನಮ್ ದೊಡ್ಡಮ್ಮ ಮನೆ, ಅಲ್ಲಿ ಇದು ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ. ಅದು ನನ್ನ ರೂಮಲ್ಲಿ ಅಷ್ಟು ಕೇಳಿಸಲ್ಲ ಆಯ್ತಾ, ಏನೇ ನಾಯ್ಸಸ್ ಇದ್ರು. ಬಟ್ ಆಲ್ ಅಲ್ಲಿ ಕುತ್ಕೊಂಡು ಮಾಡ್ತಿದ್ರೆ ಹೆವಿ ನಾಯ್ಸ್ ಕೇಳಿಸ್ತಾ ಇದೆ. ಅದಕ್ಕೆ ನಾನು ಎಲ್ಲಾ ಸ್ಟಫ್ಸ್ ನ ಎತ್ಕೊಂಡು ರೂಮಿಗೆ ಬಂದಿದ್ದೀನಿ. IBM ಬಗ್ಗೆ ಮಾತಾಡ್ತಾ ಇದ್ದೆ. ಅವರು ಸರ್ಟಿಫಿಕೇಟ್ ಕೋರ್ಸ್ ನ ಪ್ರೊವೈಡ್ ಮಾಡ್ತಾರೆ. ಫಾರ್ ದಟ್ ವಿ ಶುಡ್ ಪೇ ಸಮ್ ಫೀಸ್ ಆಯ್ತಾ. ಎಲ್ಲಾ ಸ್ಟೂಡೆಂಟ್ಸ್ ಒಂದಷ್ಟು ಫೀಸ್ ಅಂತ ಪೇ ಮಾಡಬೇಕು. ಆಬ್ವಿಯಸ್ಲಿ IBM ಸರ್ಟಿಫಿಕೇಟ್ ಗೆ ಒಂದು ವ್ಯಾಲ್ಯೂ ಇರುತ್ತೆ ಬಿಕಾಸ್ ಇಟ್ ಈಸ್ ಫ್ರಮ್ IBM. ಬಟ್ ಆದ್ರೆ ಫೀಸ್ ವೈಸ್ ಕ್ವೈಟ್ ಲಾಟ್ ಅಂತ ಅನ್ಸುತ್ತೆ. ನಮ್ಗಿನ್ನು ಫೀಸ್ ನ ಕನ್ಫರ್ಮ್ ಮಾಡಿಲ್ಲ. ಬಟ್ 50,000 ಒಳಗೆ ಅಂತ ಹೇಳಿದ್ರೆ, 50,000 ಒಳಗೆ ಅಂದ್ರೂ 35,000 ಇರ್ಬೋದು ಅಂತ ಎಲ್ರು ಗೆಸ್ ಮಾಡ್ತಾ ಇದೀವಿ, ಗೊತ್ತಿಲ್ಲ. ಅಷ್ಟೇ ಆದ್ರೂ ಆ ಬಿಗ್ ನೋ ಫ್ರಮ್ ಮೈ ಸೈಡ್, ಬಿಕಾಸ್ 35,000 ಇಸ್ ಅ ಹ್ಯೂಜ್ ಮನಿ. ಐ ಡೋಂಟ್ ನೋ ಅಷ್ಟು ಕೊಟ್ಟು ಮಾಡ್ಬೇಕಾ ಅಂತ ಅನ್ನಿಸ್ತಾ ಇದೆ. ಲೆಟ್ಸ್ ಸಿ ನಾನು ಮಾಡ್ತೀನೋ ಇಲ್ವಾ, ನಾನು ಅದನ್ನ ನಿಮ್ಗೆ ತಿಳಿಸ್ತೀನಿ. ಸೊ ನಿಮಿಷ ಗೈಸ್, ಯಾಕೋ ತುಂಬಾ ಕಾನ್ಶಿಯಸ್ ಆಗ್ತಾ ಇದ್ದೀನಿ. ಐ ಗೆಸ್ ನಿಮ್ಗೆ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ. ಮತ್ತೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ, ಐ ವಿಲ್ ರಿಪ್ಲೈ. ಇವಾಗ ನಾನು ಹೇಳ್ದೆ ಒಂದಷ್ಟು ಐಟಮ್ಸ್ ತಗೊಂಡ್ ಬಂದ್ವಿ, ಇದಕ್ಕೆ ಹೋಗಿ ವಿಶಾಲ್ ಮಾರ್ಟ್ ಹೋಗಿದ್ವಿ, ಸ್ವಲ್ಪ ಜ್ಯುವೆಲರೀಸ್ ತಗೊಂಡ್ವಿ, ಅದು ಇದು ಅಂತ. ಲೆಟ್ಸ್ ಗೋ ಇನ್ ಟು ದಿಸ್. ಫಸ್ಟು ಹೋಗಿ ಇಲ್ಲಿ ಒಂದು ಜ್ಯುವೆಲರಿ ತಂದ್ಬಿಟ್ಟಿದ್ರು, ಅದಕ್ಕೆ ಓಲೆ ಏನು ಕೊಟ್ಟೇ ಇರಲಿಲ್ಲ. ಅದಕ್ಕೆ ಕೇಳೋಣ ಅಂದ್ಬಿಟ್ಟು ದಿಸಾ ಫ್ಯಾಷನ್ಸ್ಗೆ ಹೋದ್ವಿ. ಅದಾದಮೇಲೆ ವಿಶಾಲ್ ಮಾರ್ಟಿಗೆ ಬಂದ್ವಿ. ಏನೂ ತೊಗೊಳ್ಬಾರ್ದು, ಯಾವುದೋ 1-2 ಐಟಮ್ಸ್, ಪಾಪುಗೊಂದು ಬಟ್ಟೆ ಆ ಥರ ಅಂದ್ಕೊಂಡು ಹೋಗಿರ್ತೀವಿ. ಬಟ್ ಆದರೆ ಅಲ್ಲಿ ಹೋದ್ರೆ ಎಲ್ಲ ನೋಡಿದೆಲ್ಲ ತೊಗೋಬೇಕು ಅನಿಸುತ್ತೆ. ಇದೇ ಆಗುತ್ತೆ ಯಾವಾಗ್ಲೂ. ಸೊ ಎಷ್ಟೊಂದೆಲ್ಲ ಚೆಕ್ ಮಾಡಿ, ಬೆಡ್ಶೀಟ್ಸ್ ಆಗಿರ್ಬೋದು, ಮ್ಯಾಟ್ಸ್ ಆಗಿರ್ಬೋದು, ಎಷ್ಟೊಂದು ಚೆಕ್ ಮಾಡಿ ಅದಾದಮೇಲೆ ತುಂಬ ಏನೇನೋ ಪರ್ಚೇಸ್ ಮಾಡಿದ್ವಿ. ಏನೇನು ಬೇಕು ಮನೆಗೆ, ಏನು ಪಾಪುಗೆ ಏನು ತೊಗೊಂಡ್ವಿ ಅನ್ನೋದೆಲ್ಲ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಏನೇನೆಲ್ಲ ತೊಗೊಂಡಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ದೀಸ್ ಆರ್ ಸಮ್ ಕ್ಲಿಪ್ಪಿಂಗ್ಸ್ ನಾನು ಅಲ್ಲಿ ತೊಗೊಂಡಿದ್ದು, ಬಿಕಾಸ್ ಟು ಶೋ ಯು ಗೈಸ್ ಇಲ್ಲಿ ಬಂದಿದ್ವಿ ಅನ್ನೋ ಥರ ಅಷ್ಟೇ. ಗೈಸ್ ಇವತ್ತು 5,000ಗೆ ಪರ್ಚೇಸ್ ಮಾಡೋರು ನೋಡಿ ಗೈಸ್. ಚೆನ್ನಾಗಿ ಬರ್ತಿದ್ಯಾ ಇದಕ್ಕೀಕು? ತಗೊಂಡ್ವಿ ಅಂದ್ರೆ ಫಾರ್ ದ ಫಸ್ಟ್ ಥಿಂಗ್ ನಾನು ಇದನ್ನ ತೋರಿಸ್ಬೇಕು. ಇದನ್ನ ಸುಮ್ನೆ ಇದೇನು ತಗೋಬೇಕು ಅಂತ ಹೋಗಿದಲ್ಲ, ನೋಡಿದಾಗ ಇಟ್ ಲುಕ್ಸ್ ಲೈಕ್ ಅ ರಿಯಲ್ ಪ್ಲಾಂಟ್. ನಿಮ್ಗೂ ಹಂಗೆ ಅನ್ಸುತ್ತೆ ಅಂತ ಅನ್ಕೊಳ್ತೀನಿ. ನಿಜವಾದ ಪ್ಲಾಂಟ್ ತರ ಕಾಣುತ್ತೆ ಗೈಸ್. ಈ ಲೀವ್ಸ್ ಎವ್ರಿಥಿಂಗ್ ಇಸ್ ಲೈಕ್ ಜಸ್ಟ್ ವಾವ್. ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ರಿಯಲ್ ಪ್ಲಾಂಟ್ ತರ ಕಾಣಿಸ್ತು. ತುಂಬಾ ಇತ್ತು ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ತರ ಕಾಣೋದು, ಬಟ್ ಇದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂದ್ಬಿಟ್ಟು ಐ ಬಾಟ್ ದಿಸ್. ಅಂಡ್ ಈ ಪಾಟ್ ಕಲರ್ ಕೂಡ ನಂಗೆ ಇಷ್ಟ ಆಯ್ತು. ಇದ್ರೊಳಗಡೆ ಏನೋ ಒಂಥರ ಚೆನ್ನಾಗಿದೆ ಇದು. ಐ ಲೈಕ್ ಇಟ್ ವೆರಿ ಮಚ್. ಇದು ಬಂದ್ಬಿಟ್ಟು 200 rupees. ಸೊ ವರ್ತ್ ದ ಪ್ರೈಸ್ ಅಂತ ಅನ್ಸಿ ಇದನ್ನ ತಗೊಂಡ್ವಿ ಫಾರ್ ದ ಫಸ್ಟ್ ಪ್ರಾಡಕ್ಟ್. ಬಿಕಾಸ್ ಇದು ಒಂದು ತೆಗ್ದಿಟ್ಟಿದೀನಿ, ಅದಕ್ಕೆ ಇದನ್ನ ಫಸ್ಟ್ ತೋರಿಸ್ಬಿಡ್ತಿದ್ದೀನಿ. ಅಂಡ್ ದೆನ್ ದೀಸ್ 2 bags ಆರ್ ದ ಸ್ಟಫ್ಸ್ ಆಯ್ತಾ. ಇವಾಗ ಒಂದೊಂದೇ ನೋಡೋಣ ಏನೇನಿದೆ ಅಂದ್ಬಿಟ್ಟು. ಫಸ್ಟ್ ಬ್ಯಾಗ್ ತಗೊಂಡ್ರೆ ಲಾಟ್ಸ್ ಆಫ್ ಮ್ಯಾಟ್ಸ್ ತುಂಬಾ ಇದೆ ಇದರಲ್ಲಿ. ಸೊ ಇದೆಲ್ಲ ಮ್ಯಾಟ್ಗಳು, ಡೋರ್ ಮ್ಯಾಟ್ಸ್ ತಗೊಂಡಿದ್ದಾರೆ ಅಮ್ಮ. ಅಂದ್ರೆ ನಾನು ಕೂಡ ಸೆಲೆಕ್ಟ್ ಮಾಡಿ ತಗೊಂಡಿದ್ದು. ಸೊ ಇದೆಲ್ಲ 100 rupees ಮ್ಯಾಟ್ಸ್. ಒನ್ ಅಗೇನ್ ಮ್ಯಾಟ್.
ಸೊ ಇದು ಮ್ಯಾಟ್. ಆಲ್ಮೋಸ್ಟ್ ವಿಶಾಲ್ ಮಾರ್ಟ್ ಅಲ್ಲಿ ನೀವು ನೋಡಿದ್ರೆ ಶೂಸ್, ಇದು ಅಪ್ಯಾರಲ್ಸ್ ಎಲ್ಲ ಬಂದ್ಬಿಟ್ಟು ನಮ್ಗೆ ಬ್ರಿಂಕ್ ಕಂಪನಿಯಿಂದ ಇರುತ್ತೆ. ಮತ್ತೆ ಈ ಓಮ್ ಡೆಕೋರ್ ಪ್ರಾಡಕ್ಟ್ಸ್ ಅಥವಾ ಓಮ್ ಪ್ರಾಡಕ್ಟ್ಸ್ ಏನಿದ್ರು ಓಮ್ ಬ್ಯೂಟಿಫುಲ್, ಓಮ್ ಸೆಲೆಕ್ಟ್ ಈ ಒಂದು ಪ್ರಾಡಕ್ಟ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ಇದು ಬಂದ್ರೆ ಇದು ಗ್ರಾಸರೀಸ್ ಅಂತ ಬಂದ್ರೆ ಜಾಸ್ತಿ ಕ್ರಾಪ್ ಫಸ್ಟ್ ಪ್ರಾಡಕ್ಟ್ ಇರುತ್ತೆ, ಆ ಬ್ರ್ಯಾಂಡ್ ಇರುತ್ತೆ. ಆಸ್ ಅ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಎಷ್ಟೊಂದು ನೋಡಿ ಕಂಪನಿ ನೇಮ್ಸ್ ಯಾವ್ದು ಜಾಸ್ತಿ ಯೂಸ್ ಮಾಡ್ತಾರೆ ಅನ್ನೋದೆಲ್ಲ ಯೋಚನೆ ಮಾಡ್ತಾ ಇದೀವಿ. ಇಷ್ಟೇ ಕಲಿಯೋದು ಮ್ಯಾನೇಜ್ಮೆಂಟ್ ಅಲ್ಲಿ. ಸೊ ಇದೊಂದು ಮ್ಯಾಟ್, ಇದು ಬಂದ್ಬಿಟ್ಟು 39 ರೂಪೀಸ್ ಗೈಸ್ ಈ ಮ್ಯಾಟ್. ಇದೆಲ್ಲ ವಾಶ್ರೂಮ್ಸ್ ಹಾಕಕ್ಕೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತಗೊಂಡಿದ್ದು. ವಿ ಬಾಟ್ 3 ಮ್ಯಾಟ್ಸ್ ಸೇಮ್, ಇದೇ ತರ 3 ಮ್ಯಾಟ್ ತಗೊಂಡ್ವಿ, ಸೇಮ್ ಮ್ಯಾಟ್ಸ್. ಯಾ 3 ಮ್ಯಾಟ್ಸ್. ಸೊ ವಾಶ್ರೂಮ್ ಡೋರ್ಸ್ ಗ್ಯಾಪ್ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಅಂದ್ರೆ ಪ್ರೈಸ್ಗೆ 39 ರೂಪೀಸ್ಗೆ ದಿಸ್ ಮ್ಯಾಟ್ಸ್ ಆರ್ ರಿಯಲಿ ನೈಸ್. ಒಂದು ಮ್ಯಾಟಿಗೆ 39. ಸೊ ವಿ ಫೆಲ್ಟ್ ಚೆನ್ನಾಗಿದೆ ಅಂತ ಅದಕ್ಕೆ ತಗೊಂಡ್ವಿ. ಅಂಡ್ ದೆನ್ ಬೆಡ್ಶೀಟ್ಸ್, 2 ಬೆಡ್ಶೀಟ್ ತಗೊಂಡ್ವಿ. ಮೋಸ್ಟ್ಲಿ ಇನ್ನೊಂದು ಬೆಡ್ಶೀಟ್ ಇದ್ರಲ್ಲಿಲ್ಲ. ಓಕೆ, ಒಂದಿದ್ರಲ್ಲಿದೆ. ಸೊ ನಾರ್ಮಲ್ ಕಾಮನ್ ಬೆಡ್ಶೀಟ್ ಸಿಂಗಲ್ ಬೆಡ್ಗೆ. ಸೊ ದಿಸ್ ಇಸ್ ಆಲ್ಸೋ 100 ರೂಪೀಸ್. ಎಲ್ಲ ತುಂಬಾ ಆಫರ್ಸ್ ಅಲ್ಲಿ ಇತ್ತು ಗೈಸ್, ಅದಕ್ಕೆ ಪರ್ಚೇಸ್ ಮಾಡಿದ್ವಿ. ಯಾವ್ದು ಆಫರ್ ಇಲ್ಲಿ ಇತ್ತು ಅದನ್ನೇ ಪರ್ಚೇಸ್ ಮಾಡಿದ್ದು. ಸೊ ಇದು ಒಂದು ಬೆಡ್ಶೀಟ್ ತಗೊಂಡ್ವಿ. ಅಂಡ್ ದೆನ್ ನಮ್ ಪಾಪುಗೆ ಶರ್ಟ್, ಇದು ಎಷ್ಟು ಗೊತ್ತಾ, ದಿಸ್ ಇಸ್ ಓನ್ಲಿ 149 ರೂಪೀಸ್. ಇಟ್ಸ್ ಲುಕ್ಸ್ ರಿಯಲಿ ಲೈಕ್ ಕೂಲ್, ಚೆನ್ನಾಗಿದೆ ಅಂತ ಅನ್ಸಿ ಐ ಪಿಕ್. ಈ ಕಲರ್ ತುಂಬಾ ಇಷ್ಟ ಆಯ್ತು. ಅಂಡ್ ಶರ್ಟ್ಸ್ ಜಾಸ್ತಿ ಅವ್ನು ಹಾಕಲ್ಲ, ಟೀ ಶರ್ಟ್ಸ್ ಹಾಕ್ತಿವಿ. ಸೊ ಅದಕ್ಕೆ ಶರ್ಟ್ಸ್ ಟ್ರೈ ಮಾಡೋಣ ಅವನ್ಗೆ ಅಂತ ತಗೊಂಡಿದ್ದು. ಅಂಡ್ ದಿಸ್ ಒನ್, ಇದು ಲೈಕ್ ಎಲ್ಲಾ ಮಕ್ಳಿಗೂ ಅವರ ಒಂದು ಚೈಲ್ಡ್ಹುಡ್ ಡೇಸ್ ಅಲ್ಲಿ ಈ ತರ ಮಿಲಿಟರಿ ಶರ್ಟ್ ಹಾಕೊಳ್ಳೋದು ಇಸ್ ರಿಯಲಿ ರಿಯಲಿ ಕಾಮನ್ ಅಂಡ್ ಇಟ್ಸ್ ನೆಸೆಸರಿ ಅಂತ ಅನ್ಸುತ್ತೆ. ಅದಕ್ಕೆ ಇದೊಂದು ತಗೊಂಡ್ವಿ. ಇದು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಅಂಡ್ ಪ್ರೈಸ್ ಕೂಡ ಇದು ಬಂದ್ಬಿಟ್ಟು 400 ರೂಪೀಸ್ ದಿಸ್ ಶರ್ಟ್. ಸೊ ಪ್ರೈಸ್ಗೆ ಚೆನ್ನಾಗಿದೆ, 400 ರೂಪೀಸ್ ಆಗಿರೋದ್ರಿಂದ ಚೆನ್ನಾಗಿದೆ ಕ್ವಾಲಿಟಿ. ಅಂಡ್ ದಿಸ್ ಶರ್ಟ್ ಇಸ್ ರಿಯಲಿ ನೈಸ್. ನಮ್ ಪಾಪ ಇದ್ರಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. ಅಂಡ್ ದೆನ್ ಇದು 3 ಹ್ಯಾಂಡ್ ಟವಲ್ಸ್ ಇದೆ. ಪ್ರೈಸ್ ಬಂದ್ಬಿಟ್ಟು 89 ರೂಪೀಸ್. ಇದು ಬೇಕಾಗತ್ತೆ ಅಂತ ಅಂದ್ಬಿಟ್ಟು ತಗೊಂಡ್ವಿ. ಅಂಡ್ ದೆನ್ ಮೈ ಸ್ಟಾಫ್ಸ್ ಇದ್ರಲ್ಲಿದೆ ನಂದು. ಸೊ ಇದು ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗಿ ಪಿಕ್ ಮಾಡ್ಕೊಂಡಿದ್ದು ಗೈಸ್. ಒಂದು ವೈಡ್ ಲೆಗ್ ಜೀನ್ಸ್, ಒಂದು ವೈಡ್ ಲೆಗ್ ಜೀನ್ಸ್ ತಗೊಂಡೆ. ಈ ವಿಶಾಲ್ ಮಾರ್ಟ್ ಅಲ್ಲಿ ನಂಗೆ ಏನ್ ಪ್ರಾಬ್ಲಮ್ ಗೊತ್ತಾ, ಪ್ರೈಸ್ ವೈಸ್ ಚೆನ್ನಾಗಿರುತ್ತೆ, ಕಮ್ಮಿ ಇರುತ್ತೆ ಅಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಬಟ್ ಈ ತರ ಜೀನ್ಸ್ ಎಲ್ಲ ಬೇಗ ಕಲರ್ ಶೇಡ್ ಆಗ್ಬಿಡುತ್ತೆ ಅನ್ಸುತ್ತೆ. ಬಟ್ ದಟ್ಸ್ ಫೈನ್, ಪ್ರೈಸಿಗೆ ಪರವಾಗಿಲ್ಲ ಅನ್ಬಿಟ್ಟು ನಂಗೆ ಒಂದು ವೈಡ್ ಲೆಗ್ ಜೀನ್ಸ್ ಬೇಕಿತ್ತು ಬ್ಲಾಕ್ ಅಲ್ಲಿ. ಸೊ ಅದಕ್ಕೆ ಐ ಬಾಟ್ ದಿಸ್. ಇದು ಬಂದ್ಬಿಟ್ಟು 600 ರೂಪೀಸ್ ಗೈಸ್. ಇದ್ರಲ್ಲಿ ಆಫರ್ ಇತ್ತು, 2 ಬೈ ಮಾಡಿದ್ರೆ 100 ರೂಪೀಸ್ ಆಫ್ ಅನ್ನೋ ತರ ಎಲ್ಲ. ನನ್ಗೆ 2 ಬೈ ಮಾಡೋಕೆ ಏನ್ ಬೇಡ ಅಂತ ಅನ್ಸ್ತು, ಅದಕ್ಕೆ ಬರೀ ಇದು ಒಂದನ್ನು ತಗೊಂಡೆ. ಅಂಡ್ ಇದಕ್ಕೆ ಅನ್ಬಿಟ್ಟು ಒಂದು ಟಿ ಶರ್ಟ್ ಕೂಡ ತಗೊಂಡೆ. ಸೊ ದಿಸ್ ಟಿ ಶರ್ಟ್ ಇಸ್ 200 ರೂಪೀಸ್. ಸೊ ಈ ತರ ಒಂದ್ ಕಲರ್ ಇರ್ಲಿಲ್ಲ ಅಂಡ್ ಇದು ಒಂಥರ ಈ ಪ್ಯಾಟರ್ನ್, ಈ ಡಿಸೈನ್ ಎಲ್ಲ ನಂಗೆ ಇಷ್ಟ ಆಯ್ತು. ಈ ಕಲರ್ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ಇದು ತಗೊಂಡೆ ಟಿ ಶರ್ಟ್ ಅಷ್ಟೇ. ಸೊ ಒಂದು ಬ್ಯಾಗ್ ಅಲ್ಲಿ ಇದ್ದಿದ್ದು ಖಾಲಿ. ಸಾರಿ ಗೈಸ್, ಅವಾಗ ಕಟ್ ಮಾಡಿ ನೋಡ್ತಾ ಇರ್ಬೇಕು. ಐ ಹ್ಯಾವ್ ಟು ಚೆಕ್ ಆನ್ ಮೈ ಫೋನ್ ಬಿಕಾಸ್ ನನ್ನ ಫೋನ್ ಅಲ್ಲಿ ಸಡನ್ ಆಗಿ ವಿಡಿಯೋ ಆಫ್ ಆಗಿ ಹೋಗ್ಬಿಡುತ್ತೆ. ಮತ್ತೆ ಆಮೇಲೆ ನಾನು ಇಷ್ಟೊತ್ತು ಮಾತಾಡಿರ್ತೀನಿ, ಅದೆಲ್ಲ ಮತ್ತೆ ಮಾತಾಡ್ಬೇಕಾಗತ್ತೆ. ಮತ್ತೆ ಮಾತಾಡ್ಬೇಕಾದ್ರೆ ಫಸ್ಟ್ ಟೈಮ್ ಹೆಂಗ್ ಮಾತಾಡಿರ್ತೀವಲ್ಲ ಹಂಗ್ ಮಾತಾಡಕ್ಕೆ ಆಗಲ್ಲ. ಅದಕ್ಕೇನೆ ಐ ಆಮ್ ಚೆಕಿಂಗ್. ಏನಾದ್ರೂ ಪ್ರಾಬ್ಲಮ್ ಇದ್ರೆ ಹಂಗೆ ಸೆಟ್ ಮಾಡ್ಕೊಂಡು ಹಂಗೆ ಬಂದ್ ಮಾತಾಡೋಣ. ಮತ್ತೆ ಇನ್ನೊಂದ್ಸಲ ಬ್ಯಾಗ್ ಏನೋ ರಿವೈಂಡ್ ಮಾಡಿ ಮಾತಾಡೋದ್ ಬೇಡ ಅಂತ. ಸೊ ಫಸ್ಟ್ ಬ್ಯಾಗ್ ಮುಗೀತು. ಲೆಟ್ ಮಿ ಗೋ ಟು ಸೆಕೆಂಡ್ ಬ್ಯಾಗ್. ಸೊ ಇದ್ರಲ್ಲಿದೆ ನೋಡಿ ಇನ್ನೊಂದು ಏನು ಬೆಡ್ಶೀಟ್, ಸಿಂಗಲ್ ಬೆಡ್ಶೀಟ್. ಇದು ತಗೊಂಡಿದ್ದು ನಾವು. ದಿಸ್ ಕಲರ್ ಇಸ್ ನೈಸ್, ಒಂಥರ ಪರ್ಪಲ್ ಪೀಚ್ ಮಿಕ್ಸ್ ಶೇಡ್ ಇದು. ಇದಕ್ಕೆ ಒಂದು ಬ್ಲಾಕ್ ವೈಟ್ ಸ್ಟ್ರೈಪ್ಸ್ ತರ ಕೊಟ್ಟಿದ್ದಾರೆ. ದಿಸ್ ಇಸ್ ನೈಸ್. ಇದು ಕೂಡ 100 ರೂಪೀಸ್. ಕ್ವಾಲಿಟಿ ವೈಸ್ ಪ್ರೈಸಿಗೆ ಪಕ್ಕ ಚೆನ್ನಾಗಿದೆ. ಅದಾದ್ಮೇಲೆ ಐ ಗಾಟ್ ಅನದರ್ ಟಾಪ್. ಇದು ಸೇಲ್ ಅಲ್ಲಿ ಇತ್ತು ಗೈಸ್ ಈ ಟಾಪ್, ಅದಕ್ಕೆ ತಗೊಂಡಿದ್ದು.
ಇಲ್ಲ ಅಂದ್ರೆ ನಾನೇನ್ ಟಾಪ್ ಎಲ್ಲ ತಗೋಬೇಕಂತ ಅನ್ಕೊಂಡಿರ್ಲಿಲ್ಲ. ಆಕ್ಚುಲಿ ಆ ಪ್ಯಾಂಟ್ ಮತ್ತೆ ಟಿ ಶರ್ಟ್ ಕೂಡ ನನ್ಗೆ ಐಡಿಯಾ ಇರ್ಲಿಲ್ಲ, ಸುಮ್ನೆ ಹಂಗೆ ಹೋಗಿ ಪಿಕ್ ಮಾಡ್ಕೊಂಡಿದ್ದೆ ಅಷ್ಟೇ. ಸೊ ಐ ಲವ್ ದಿಸ್ ಕಲರ್. ಈ ಲ್ಯಾವೆಂಡರ್ ಕಲರ್ ಅಲ್ಲಿ ನನ್ನ ಹತ್ರ ಒಂದು ಟಿ ಶರ್ಟ್ ಇದೆ, ಬಟ್ ಆದ್ರೆ ಕುರ್ತಾ ತರ ಯಾವ್ದು ಇರ್ಲಿಲ್ಲ. ಬಟ್ ಅದಕ್ಕೆ ಇದು ನೋಡಿದ ತಕ್ಷಣ ಐ ಲೈಕ್ ಇಟ್, ನಂಗೆ ಇದು ಬೇಕು ಅನ್ಬಿಟ್ಟು ತಗೊಂಡಿದ್ದು. ಸೊ ಹಿಂಗಿದೆ ಇದು. ಸೊ ನಿಮಗೆ ಕರೆಕ್ಟ್ ಆಗಿ ಕಾಣ್ತಾ ಇದೆ ಅಂತ. ಇದ್ರ ಪ್ರೈಸ್ ಬಂದ್ಬಿಟ್ಟು 400 ಗೈಸ್, 400 ಇದೆ ಇದ್ರ ಪ್ರೈಸ್. ಬಟ್ ಆದ್ರೆ ಐ ಗಾಟ್ ದಿಸ್ ಅಟ್ 199, 200, 400 ರುಪೀಸ್ ಇದು, 399 ಇದೆ. ನನ್ಗೆ 199 ಸಿಕ್ತು ಆಫರ್ ಸೇಲ್ ಅಲ್ಲಿ, ಅದಕ್ಕೆ ಇದು ತಗೊಂಡೆ. ನೆಕ್ಸ್ಟ್ ಫೈಲ್. ಓಕೆ, ಹಾ, ಈ ಒಂದು ಫೈಲ್ ನ ತಗೊಂಡೆ. ಲೆಟ್ ಮಿ ಓಪನ್ ದಿಸ್ ಇಲ್ಲ ಅರ್ಥ ಆಗಲ್ಲ. ಸೊ ಈ ಫೈಲ್ ಬಂದ್ಬಿಟ್ಟು ನಂದೆಲ್ಲ ಮಾಸ್ ಕಾರ್ಡ್ಸ್ ಇದೆಲ್ಲ ಹಾಕೊಂಡು ಇಟ್ಕೊಳಕ್ಕೆ ಯೂಸ್ ಆಗುತ್ತೆ ಅನ್ಸ್ತು. ಈ ಇಂಟರ್ವ್ಯೂಸ್ ಎಲ್ಲ ಹೋದ್ರೆ ಅವಾಗೆಲ್ಲ ಯೂಸ್ ಆಗುತ್ತೆ ಅನ್ಸ್ತು. ಅಂಡ್ ಇದು ಬಂದ್ಬಿಟ್ಟು ಪ್ರೈಸ್ ಇದಕ್ಕೆ 200 ಇದೆ. ಸೊ ನಮ್ಗೆ ಇದ್ರ MRP ಬಂದ್ಬಿಟ್ಟು 400 ಇದೆ. ನಮ್ಗೆ ಎಕ್ಸ್ಕ್ಲೂಸಿವ್ ಆಫರ್ ಅಲ್ಲಿ ಇದನ್ನ 179 ರುಪೀಸ್ ಕೊಟ್ಟಿದ್ದಾರೆ. 400 ಇದ್ರ ಪ್ರೈಸ್, 179 ಸ್ಪೆಷಲ್ ಆಫರ್ ಅಲ್ಲಿ 179 ಸಿಕ್ತು. ಸೊ ಅದಕ್ಕೆ ವೈ ಕಾಂಟ್ ಅಂದ್ಬಿಟ್ಟು ಐ ಬಾಟ್ ದಿಸ್. ಸೊ ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ತರ ಜಿಪ್ ಇದೆ ಇದಕ್ಕೆ, ಆಯ್ತಾ. ಇನ್ ಜಿಪ್ ಲಾಕ್, ಜಿಪ್ ಓಪನ್ ಮಾಡಿದ್ರೆ ಈ ತರ ಫೈಲ್ ಸಿಗುತ್ತೆ. ಸೊ ಇಲ್ಲೂ ನಾವು ನಮ್ ಸ್ಟಫ್ಸ್ ಎಲ್ಲ ಇಟ್ಕೊಬಹುದು. ನಂಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ ಕಾಣಿಸ್ತಾ ಇದೆಯಾ ಕ್ಯಾಮ್ರಾದಲ್ಲಿ ಅಂತ. ಇಲ್ಲೂ ನಮ್ ಸ್ಟಫ್ಸ್ ಇಟ್ಕೊಬಹುದು ನಾವು. ಅಂಡ್ ದೆನ್ ಈ ತರ ಶೀಟ್ಸ್ ಕೊಟ್ಟಿದ್ದಾರೆ, ತುಂಬಾ ಇದೆ. ಇದ್ರ ಮೋರ್ ದೆನ್ 10 ಶೀಟ್ಸ್ ಇದೆ. ಈ ತರ ಶೀಟ್ಸ್ ಒಳಗಡೆ ನಮ್ಮ ಫೈಲ್ಸ್ ಎಲ್ಲ ನಾವು ಹಾಕೋಬಹುದು. ಈ ಗ್ಯಾಪ್ ಇದೆ. ಸೊ ಇಲ್ಲಿ ಒಳಗಡೆಯಿಂದ ನಾವ್ ಇದ್ರೊಳಗಡೆ ನಮ್ ಫೈಲ್ಸ್ ಎಲ್ಲ ಹಾಕೊಬಹುದು. ಈ ತರ ಒಂದ್ 10 ಶೀಟ್ಸ್ ಇದೆ ಈ ತರ. ಅದಾದ್ಮೇಲೆ ಇಲ್ಲಿ ಫೈಲು ಕೂಡ ಕೊಟ್ಟಿದ್ದಾರೆ. ಸೊ ನಾವು ಏನಂತಾರೆ ಅದನ್ನ ಪಂಚಿಂಗ್ ಮೆಷಿನ್ ಅಲ್ಲಿ ಪಂಚ್ ಮಾಡಿ ಇಲ್ಲೂ ಕೂಡ ನಮ್ ಫೈಲ್ಸ್ ನ ಹಾಕೋಬಹುದು. ಸೊ ದಿಸ್ ಇಸ್ ಮೋರ್ ಸೇಫ್ ಅಂಡ್ ನೈಸ್ ಅಂತ ಅನ್ಸ್ತು. ಅಂಡ್ ಆಫರ್ ಅಲ್ಲಿ ಇತ್ತು ಅಂದ್ಬಿಟ್ಟು ಐ ಬಾಟ್ ದಿಸ್. ನಂಗೆ ಈ ಜಿಪ್ ಸಿಸ್ಟಮ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಕಲರ್ ವೈಸ್ ಎಲ್ಲ ಸಖತ್ ಇಷ್ಟ ಆಯ್ತು ಅಂದ್ಬಿಟ್ಟು ತಗೊಂಡೆ ಇದು. ಓಕೆನಾ. ನೆಕ್ಸ್ಟ್ ಬಂದ್ರೆ ನಮ್ದು ಸೋಫಾ ಇದೆ ಅಲ್ವಾ, ಆ ಸೋಫಾ ಮೇಲೆ 3 ಪಿಲೋಸ್ ಇಟ್ಟಿರ್ತೀವಿ ಯಾವಾಗ್ಲೂ. ನಾನು ಬ್ಲಾಗ್ಸ್ ಅಲ್ಲೆಲ್ಲ ಆಲ್ಮೋಸ್ಟ್ ಸೋಫಾ ಮೇಲೆ ಕುತ್ಕೊಂಡು ಮಾಡಿದ್ದಾಗ ಯು ಗೈಸ್ ಮೇ ಹ್ಯಾವ್ ಸೀನ್ ದಟ್, ಆಯ್ತಾ. ಅದಕ್ಕೆ ಅಂದ್ಬಿಟ್ಟು ಈ ತರ ಆ ಸೋಫಾ ಪಿಲೋಸ್ಗೆ ನಾವೇನು ಕವರ್ ಹಾಕಿರ್ಲಿಲ್ಲ. ಪಿಲೋಸೇ ಡಿಸೈನ್ ವರ್ಕ್ ಅಲ್ಲಿ ಇತ್ತು, ಸೊ ಅದಕ್ಕೆ ಕವರ್ ಹಾಕಿರ್ಲಿಲ್ಲ. ಬಟ್ ಎಷ್ಟು ದಿನ ಅದೇ ಇದ್ರಲ್ಲಿರುತ್ತೆ ಹೇಳಿ, ಅದು ಸ್ವಲ್ಪ ಗಲೀಜಾಗತ್ತಲ್ವಾ. ಅದಕ್ಕೆ ಅಂದ್ಬಿಟ್ಟು ವಿ ಬಾಟ್ ದಿಸ್. ಇದು ಅದಕ್ಕೆ ಹಾಕಕ್ಕೆ ಅಂದ್ಬಿಟ್ಟು ಚೆನ್ನಾಗಿದೆ ತುಂಬಾ. ಅಂದ್ರೆ ನಮ್ ಸೋಫಾ ಪಿಲೋಸ್ ಯಾವ ಕಲರ್ ಇತ್ತು ಅದೇ ಕಲರ್ ಅಲ್ಲಿ ಇದೆ. ತುಂಬಾ ಅಥೆಂಟಿಕ್ ಆಗಿ ಒಂದು ಒಳ್ಳೆ ಡಿಸೈನ್ ಇದೆ. ನಂಗೆ ಇಷ್ಟ ಆಯ್ತು ಪರ್ಸನಲಿ. ಸೊ ಅದಕ್ಕೆ 3 ಪೀಸಸ್ ಇದನ್ನ ತಗೊಂಡಿದೀವಿ ಸೋಫಾ ಪಿಲೋಸ್ ಹಾಕಕ್ಕೆ. ಅಂಡ್ ದೆನ್ ಮ್ಯಾಟ್, ಅಗೇನ್ ಮ್ಯಾಟ್. ಈ ಮ್ಯಾಟ್ ಬಂದು ನಂಗೆ ಸಖತ್ ಇಷ್ಟ ಆಯ್ತು. ಒಂಥರ ಚೆನ್ನಾಗಿದೆ. ಒಂಥರ ಯಾವ್ದಾದ್ರು ಟೇಬಲ್ ಮೇಲೆ ಕೂಡ, ರೌಂಡ್ ಟೇಬಲ್ ಮೇಲೆ ಕೂಡ ಹಾಕ್ಬೋದು. ಇಲ್ಲ ನಾರ್ಮಲ್ ಮ್ಯಾಟ್ ಇದನ್ನ ಫ್ಲೋರ್ ಮೇಲೆ ಹಾಕಿ ನೋಡಿ ತಕ್ಷಣ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸಖತ್ ಇಷ್ಟ ಆಯ್ತು ನಂಗೆ. ದಿಸ್ ಇಸ್ 100 ರುಪೀಸ್. 39 ರುಪೀಸ್ ಮ್ಯಾಟ್ ಏನಿದೆ ಅದು ಕ್ವಾಲಿಟಿಗಿಂತ ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ಅಂಡ್ ಸ್ವಲ್ಪ ದೊಡ್ಡದು ಬರುತ್ತೆ ನಮ್ಗೆ. ಸೊ ದಿಸ್ ಕಲರ್ ಇಸ್ ನೈಸ್ ಅಂತ ಅನ್ಸಿ ಐ ಬಾಟ್ ದಿಸ್. ಇದು ಕೂಡ ತುಂಬಾ ಇಷ್ಟ ಆಗಿ ತಗೊಂಡಿದ್ದು. ಈ ಸಲ ಎಲ್ಲ ಹೋಮ್ ಸ್ಟಫ್ಸ್ ಇದೆ. ಅಂದ್ರೆ ಲೈಕ್ ನಾವು ದಿನಸಿ ಫ್ಲೋರಿಗೆ ಹೋಗ್ಲೇ ಇಲ್ಲ. ಏನಂತಾರೆ ಗ್ರಾಸರೀಸ್ ಫ್ಲೋರ್ ನ ನಾವು ರೀಚೇ ಆಗ್ಲಿಲ್ಲ. ಬಿಕಾಸ್ ಮೆಟ್ರೋದಲ್ಲಿ ಆಲ್ಮೋಸ್ಟ್ ಎಲ್ಲ ಗ್ರಾಸರೀಸ್ ಬೇಡದೆ ಇರೋದು ಬೇಕಿರೋದು ಎಲ್ಲ ತಗೊಂಡ್ ಬಂದ್ಬಿಟ್ಟಿದ್ವಿ. ಹಾಗಾಗಿ ನಾವು ಗ್ರಾಸರೀಸ್ ಹೋಗ್ಲೇ ಇಲ್ಲ, ಅವಶ್ಯಕತೆ ಇರ್ಲಿಲ್ಲ ಗ್ರಾಸರೀಸ್. ಸೊ ನಾವು ಜಾಸ್ತಿ ಇದ್ದಿದ್ದು ಈ ಕ್ಲೋತಿಂಗ್ ಸೆಕ್ಷನ್ ಮತ್ತೆ ಹೋಮ್ ಡೆಕೋರ್ ಸೆಕ್ಷನ್ ಇಲ್ಲೇ ಇದ್ವಿ, ಅಲ್ಲಿಂದಾನೆ ತಗೊಂಡಿದ್ದು. ಸೊ ಅಂಡ್ ದೆನ್ ಸ್ಲಿಪ್. ನಂಗೆ ಈ ಫುಟ್ವೇರ್ ತುಂಬಾ ಇಷ್ಟ ಆಯ್ತು ಅನ್ನೋದಕ್ಕಿಂತ ನಮ್ಮಮ್ಮನ್ಗೆ ಇಷ್ಟ ಆಯ್ತು. ಅವ್ರು ನೋಡ್ತಾ ಇದ್ರು, ಆಯ್ತಾ. ಅವ್ರ ಸೈಜ್ ಸಿಗ್ಲಿಲ್ಲ ಇದರಲ್ಲಿ. ಅಂಡ್ ನಾನ್ ಹಾಕೊಂಡು ನೋಡಿದೆ, ನಂಗೆ ತುಂಬಾ ಚೆನ್ನಾಗಿ ಕಾಣ್ತು, ಕ್ಯೂಟ್ ಆಗಿ ಅನ್ಸ್ತು. ಸೊ ಅದಕ್ಕೆ ನಾನೇ ತಗೋತೀನಿ ಇದನ್ನ ಅನ್ಬಿಟ್ಟು ತಗೊಂಡೆ. ಇಟ್ ರಿಯಲಿ ಲುಕ್ಸ್ ಗ್ರೇಟ್. ನಾನು ಹೇಳ್ದೆ ತಾನೆ ಫುಟ್ವೇರ್ಸ್ ಅಲ್ಲೆಲ್ಲ ಬ್ರಿಂಕ್ ಕಂಪನಿ ಇರುತ್ತೆ ಜಾಸ್ತಿ ಅಂತ. ನೋಡಿ ಇದರಲ್ಲಿದೆ ಬ್ರಿಂಕ್ ಕಂಪನಿ. ಅಂಡ್ ದೆನ್ ನಮ್ಮಮ್ಮ ಕೂಡ ನಾನ್ ಮಾತ್ರ ತಗೊಂಡ್ನಲ್ವಾ ಅನ್ಬಿಟ್ಟು ಅವರು ಕೂಡ ಒಂದು ಫುಟ್ವೇರ್ ತಗೊಂಡ್ರು. ಸೊ ದಿಸ್ ಇಸ್ ಅವರ್ ಫುಟ್ವೇರ್.
ದೆನ್ ಅಷ್ಟೇ ಖಾಲಿ ಆಯ್ತು. ವಿಶಾಲ್ ಮಾರ್ಟ್ ಇಂದ ತಗೊಂಡಿದ್ದಿಷ್ಟೇ. ಎಲ್ಲ ಟೋಟಲ್ ಬಂದ್ಬಿಟ್ಟು ನಮ್ಗೆ 4,449 ಆಯ್ತು. ಅದರಿಂದ ಡಿಸ್ಕೌಂಟ್ ಹೋಗಿ 3,600 ಸಮಥಿಂಗ್ ಆಯ್ತು. ನೆಕ್ಸ್ಟ್ ಐಸೈಡ್ ಜ್ಯುವೆಲ್ರಿ ತಗೊಂಡ್ವಿ 2 ಅಂತ. ಗೋಲ್ಡ್ ಅಲ್ಲ ಗೈಸ್, ಗೋಲ್ಡ್ ಜ್ಯುವೆಲ್ರಿ ಇದೆಲ್ಲ ತಗೊಳಕ್ಕೆ ಇವಾಗ ಸದ್ಯಕ್ಕಿಲ್ಲ. ಗೋಲ್ಡ್ ತಗೊಂಡಿರೋದನ್ನೇ ಬ್ಯಾಂಕ್ ಅಲ್ಲಿ ಇದೆ, ಇನ್ನು ವಾಪಸ್ ತಗೋಬರ್ಬೇಕು. ಬಿಕಾಸ್ ಹಬ್ಬಕ್ಕೆ ಹಾಕ್ಬೇಕು ಲಕ್ಷ್ಮಿಗೆ ಅನ್ಬಿಟ್ಟು. ಅದು ವಾಪಸ್ ತಂದ್ರೆ ಐ ವಿಲ್ ಶೋ ಯು ಆ ಗೋಲ್ಡ್ ಜ್ಯುವೆಲ್ರಿ ಕೂಡ. ಸೊ ಇದೆರಡು ತಗೊಂಡಿದ್ದು ನಾವು ಓಪನ್ ಮಾಡಿ ತೋರಿಸ್ತೀನಿ. ಇದೆರಡು ದಿಸಾ ಫ್ಯಾಷನ್ಸ್ ಅಲ್ಲೇ ತಗೊಂಡಿದ್ದು. ಬಟ್ ನಂಗೇನು ಐ ಆಮ್ ನಾಟ್ ಫೀಲಿಂಗ್ ಗುಡ್ ಅಬೌಟ್ ದಟ್ ಶಾಪ್ ಗೈಸ್. ನನ್ನ ಪರ್ಸನಲ್ ಒಪಿನಿಯನ್ ಇದು, ಯಾರಿಗೂ ಇನ್ಫ್ಲೂಯೆನ್ಸ್ ಮಾಡ್ತಾ ಇಲ್ಲ. ಬಿಕಾಸ್ ಅಲ್ಲಿ ತುಂಬಾ ಕಾಸ್ಟ್ಲಿ ಅನ್ಸುತ್ತೆ ಎಲ್ಲಾ ಪ್ರೈಸಸ್. ಆಮೇಲೆ ಆನ್ಲೈನ್ ಅಲ್ಲಿ ಒಂದ್ ಪ್ರೈಸ್ ಹೇಳಿರ್ತಾರೆ, ಅಲ್ಲಿ ಹೋದಾಗ ಒಂದ್ ಪ್ರೈಸ್ ಇರುತ್ತೆ ಅಂತ ಅನ್ಸುತ್ತೆ. ಅಂಡ್ ಅಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ನಮ್ಮ ಅತ್ತೆ ಲಾಸ್ಟ್ ಟೈಮ್ ಹೋದಾಗ ಒಂದ್ ಸ್ಯಾರಿ ತಗೊಂಡ್ರು ಆಯ್ತಾ, ಮೈಸೂರ್ ಸಿಲ್ಕ್ ಸ್ಯಾರಿ. ಅದು ಶಿ ಪೇಡ್ ಅರೌಂಡ್ 13,000 ಆ ಸ್ಯಾರಿಗೆ. ಬಟ್ ಅದೇ ಸ್ಯಾರಿ ಸೇಮ್ ಕ್ವಾಲಿಟಿ ನಮ್ಗೆ ಬೇರೆ ಶಾಪ್ ಅಲ್ಲಿ 10,000ಗೆ ಇದೆ. ಸೊ ಆಲ್ಮೋಸ್ಟ್ 3,000 ಪ್ರಾಫಿಟ್ ಮಾರ್ಜಿನ್ ಇಟ್ಕೊಳ್ತಾರೆ. ಐ ಫೆಲ್ಟ್ ಬ್ಯಾಡ್. ಆಬ್ವಿಯಸ್ಲಿ ಆ ಒಂದು ರೋಡ್ ಅಲ್ಲಿ ಅಷ್ಟು ಪ್ರೈಸ್ ಇಟ್ಕೊಬೇಕು. ಜಾಸ್ತಿ ಪ್ರೈಸ್ ಇಟ್ಕೊಂಡಿಲ್ಲ ಅಂದ್ರೆ ಅವ್ರ ಕಂಪನಿ ಅಲ್ಲ, ಅವ್ರ ಒಂದು ಟೆಕ್ಸ್ಟೈಲ್ ಶಾಪ್ ಕಂಟಿನ್ಯೂ ಮಾಡಕ್ಕಾಗಲ್ಲ ಅವರು. ಐ ಅಗ್ರಿ ವಿತ್ ದಟ್. ಬಟ್ ಆದ್ರೆ ತುಂಬಾ ಹೆವಿ ಅನ್ಸುತ್ತೆ. ನಮ್ ತರ ಎಲ್ಲ ಇರೋರ್ಗೆ ಆಫರ್ ಮಾಡಕ್ ಕಷ್ಟ. ಈಗ 3,000 rupees ಮ್ಯಾಟ್ರೇ ಅಲ್ಲ ಅನ್ನೋರು ದೇ ಕ್ಯಾನ್ ಸ್ಪೆಂಡ್ ಆಯ್ತಾ ಆ ತರ ಶಾಪ್ಸ್ ಅಲ್ಲಿ. ಬಟ್ ನಮ್ ತರ 3,000 ಇಸ್ ಮೋರ್ ಫಾರ್ ಹಸ್. ನಮ್ಗೆಲ್ಲ ಅಲ್ಲಿ ಆಫರ್ ಮಾಡಕ್ ಕಷ್ಟ ಆಗುತ್ತೆ ಅನ್ಸುತ್ತೆ. ಐ ಥಿಂಕ್ ವಿ ನೆವರ್ ಗೋ ಟು ದಟ್ ಶಾಪ್ ಅಗೇನ್. ನಾವ್ ಯಾವತ್ತೂ ಹೋಗಲ್ಲ ಆ ಶಾಪ್ ಮತ್ತೆ. ಸೊ ಬಟ್ ಕಲೆಕ್ಷನ್ಸ್ ವೈಸ್ ಚೆನ್ನಾಗಿರುತ್ತೆ, ಪ್ರೈಸು ಹಂಗೆ ಅನ್ಸುತ್ತೆ. ಸೊ ದಿಸ್ ಇಸ್ ದ ಒನ್ ವಿಚ್ ವಿ ಬಾಟ್. ಈ ಒಂದು ಏನು ಚೋಕರ್ ತರ ಗುಂಡಿಂದಿದು ಈ ತರ ಕಾಣುತ್ತೆ ಇದು. ಸೊ ಇದನ್ನ ತಗೊಂಡ್ವಿ. ಲೆಟ್ ಮಿ ವೇರ್ ದಿಸ್ ಆಯ್ತಾ. ಸೊ ಈ ತರ ಮೋಸ್ಟ್ಲಿ ಈ ಡ್ರೆಸ್ ಮೇಲೆ ಅಷ್ಟು ಡಿಫೈನ್ ಮಾಡಲ್ಲ ಅನ್ಕೊಂತೀನಿ, ಬಿಕಾಸ್ ನಾನು ಫುಲ್ ನೆಕ್ ಹಾಕೊಂಡ್ಬಿಟ್ಟಿದ್ದೀನಿ. ಹಂಗಾಗಿ ಇನ್ನು ಮೇಲಕ್ಕೆ ಹಾಕೋಬೇಕು. ಒಂದು ಚೋಕರ್ ನಾನು ಮತ್ತೆ ನಿಮ್ಗೆ ಹತ್ರದಿಂದ ಕೂಡ ತೋರಿಸ್ತೀನಿ ಇದನ್ನ. ಅಂಡ್ ದೆನ್ ಒಂದು ಪರ್ಲ್ದು ಒಂದು ಲಾಂಗ್ ಚೈನ್. ಸೊ ದಿಸ್ ಇಸ್ ಲಾಂಗ್ ಚೈನ್. ಈ ತರ ಇದೆ. ಈ ತರ ಇದೆ ಇದು ಚೈನು. ಲೆಟ್ ಮಿ ವೇರ್ ದಿಸ್ ಟು. ಸೊ ಇದನ್ನ ಹಾಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಹಬ್ಬಕ್ಕೆ. ಲೆಟ್ಸ್ ಸಿ ನಾನು ಯಾವ ಸ್ಯಾರಿ ಉಡ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಷ್ಟು ಡಿಫೈನ್ ಮಾಡ್ತಾ ಇಲ್ಲ ಅನ್ಸುತ್ತೆ ಈ ಡ್ರೆಸ್ ಮೇಲೆ. ಬಟ್ ದಿಸ್ ಈಸ್ ಹೌ ದಿಸ್ ಚೈನ್ ಅಂಡ್ ದಿಸ್ ನೆಕ್ ಪೀಸಸ್. ಇದು ಮತ್ತೆ ಲೂಸ್ ಆಗೋಯ್ತಾ. ಹತ್ರ ಬರ್ತೀನಿ ನಾನು. ಕ್ಯಾನ್ ಸಿ ಕ್ಲಿಯರ್ಲಿ. ಸೊ ಹಿಂಗಿದೆ. ಈ ಒಂದು ಡಾಲರ್ ಬಂದ್ಬಿಟ್ಟು ಈ ತರ ಕಾಣಿಸುತ್ತೆ ನಿಮ್ಗೆ. ಐ ರಿಯಲಿ ಲೈಕ್ ದಿಸ್ ಡಾಲರ್. ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ದಿಸ್ ನೆಕ್ ಪೀಸ್ ಇಸ್ ಲೈಕ್ ದಿಸ್. ಹಿಂಗಿದೆ. ಅಷ್ಟೇ ಗೈಸ್, ಇನ್ನೇನಿಲ್ಲ. ಇನ್ನು ಬ್ಲೌಸಸ್ ತಗೋಬೇಕು ಅಂತ ಹೇಳಿದೆ. ಬ್ಲೌಸಸ್ ಇನ್ನು ರೆಡಿ ಆಗಿಲ್ಲ ಅಂತೆ. ಮೋಸ್ಟ್ ಪ್ರಾಬಬ್ಲಿ ನಾನು ನಾಳೆ ಹೋಗಿ ಬ್ಲೌಸಸ್ ಕಲೆಕ್ಟ್ ಮಾಡ್ತೀನಿ. ಬಿಕಾಸ್ ನಾಳೆ ಸ್ವಲ್ಪ ಆ ಕಡೆನೆ ನಂಗೊಂದು ಕೆಲಸ ಇದೆ. ಒಂದು ಸ್ಕಾಲರ್ಶಿಪ್ ರಿಸೀವ್ ಮಾಡಕ್ಕಿದೆ. ಯಾವ ಸ್ಕಾಲರ್ಶಿಪ್ ಅಂತ ಎಲ್ಲ ನಿಮ್ಗೆ ಏನಾದ್ರು ಬೇಕಂದ್ರೆ ನಾನು ಹೇಳ್ತೀನಿ ನಾಳೆ ವ್ಲಾಗ್ ಅಲ್ಲಿ. ನಾಳೆ ಏನಾದ್ರು ವ್ಲಾಗ್ ಮಾಡಿದ್ರೆ ನಾನು ಅವಾಗ ಹೇಳ್ತೀನಿ. ಸೊ ಅದಕ್ಕೆ ನಾನು ನಾಳೆ ಕಾಲೇಜ್ಗೆ ಹೋಗ್ತಾ ಇಲ್ಲ, ರಜಾ ಹಾಕಿ ಅಲ್ಲಿ ಹೋಗ್ಬೇಕು ಸ್ಕಾಲರ್ಶಿಪ್ ಇಸ್ಕೊಳಕ್ಕೆ. ದಟ್ಸ್ ಇಟ್. ನಾನು ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳಿದ್ದೆ. ಅಂಡ್ ಐ ಡಿಂಟ್ ಗಾಟ್ ಎನಿ ಓದ್ತೀನಿ ಅಂತ. ಬಟ್ ಐ ಡಿಂಟ್ ಗಾಟ್ ಎನಿ
ಮೀನ್ ಕಮೆಂಟ್ಸ್ ಎಲ್ಲ MBA ಕಾಲೇಜಸ್ ಬಗ್ಗೆನೇ ಇದೆ. ಒಂದು ಪರ್ಸನಲ್ ಲೈಫ್ ಬಗ್ಗೆ ಏನು ಕಮೆಂಟ್ಸ್ ಬಂದಿಲ್ಲ. ಸೊ MBA ಕಾಲೇಜ್ ಬಗ್ಗೆ ಇರುವಂತ ಕ್ವೆಶನ್ಸ್ ಅನ್ನ ನಾನು ಒಂದು ಬ್ಲಾಗ್ ಮಾಡಿ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅಲ್ಲೇ ಆನ್ಸರ್ ಮಾಡ್ತೀನಿ ನಾನು. ಅಷ್ಟೇ. ಈ ಲೆಗಸಿನ ಕಂಟಿನ್ಯೂ ಮಾಡ್ಬೇಕಂದ್ರೆ ನೀವೇನಾದ್ರು ಕಮೆಂಟ್ ಮಾಡಿ ಕೇಳಬೇಕು, ಇಲ್ಲಾಂದ್ರೆ ನಾನು ಏನು ಆನ್ಸರ್ ಮಾಡಕ್ಕೆ ಇರೋದಿಲ್ಲ ನನಗೆ. ದಟ್ಸ್ ಇಟ್ ಫಾರ್ ಟುಡೇ ವ್ಲಾಗ್ ಗೈಸ್. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಒಟ್ಟಿಗೆ. ಅಂಟಿಲ್ ದೆನ್ ಮಿಸ್ ಮೀ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಟೇಕ್ ಕೇರ್. ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಬರೀ ಒಂದು ಲೈಕ್ ಮಾಡಿ ನೋಡ್ತಾ ಇದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ ಅಷ್ಟೇ. ಬೈ ಬಾಯ್.